ಮುಖ್ಯಮಂತ್ರಿ ಆಗೋನು ಅಲ್ಲ, ಡಿಸಿಎಂ ಆಗೋನು ಅಲ್ಲ, ಆದ್ರೆ ಇಲ್ಲೂ ಕೂಡ ಬದಲಾವಣೆ ಆಗುವಂತ ಲಕ್ಷಣ ಇದೆ. ಜಾರಕಿಹೊಳಿ ಪಕ್ಷಕ್ಕೆ ಬಂದರೆ ಸ್ವಾಗತ. ಉಮೇಶ್ ಕತ್ತಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗೋನು, ಆದ್ರೆ ಡಿಸಿಎಂ ಆಗೋನ್ ಅಲ್ಲ ಅಂತ ಹೇಳಿ ಉಮೇಶ್ ಕತ್ತಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಆದ ಬಳಿಕ ಒಂದಷ್ಟು ಬದಲಾವಣೆಗಳು ಆಗುತ್ತೆ ರಿಸಲ್ಟ್ ಬಂದ ಮೇಲೆ ಅಂತ ಹೇಳಿ ಹುಕ್ಕೇರಿ ಶಾಸಕ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗೋನು, ಡಿಸಿಎಂ ಆಗೋನು ಅಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಬಹುದು, ನಾನು ಅವ್ರ ಮನೆ ವಿಷಯದಲ್ಲಿ ಯಾವುದೇ ವಿಷಯಗಳು ಇವತ್ತು ಕರ್ನಾಟಕದಿಂದ 2ನೇ ಹಂತ ಮತದಾನ ನಡೀತಾ ಇದೆ. ನನ್ನ ಸ್ವಗ್ರಾಮದಲ್ಲಿ ಬೆಲ್ಲದಬಾವಿಯಲ್ಲಿ ಮತದಾನ ಮಾಡ್ತಾ ಇದ್ದೀನಿ. ನಾನು ಆದರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗುವಂತ ಮನುಷ್ಯ ಅಲ್ಲ. ರಮೇಶ್ ಅವರು ವೈಯಕ್ತಿಕ ವಿಚಾರ, ನನಗೇನು ಯಾಕಂದ್ರೆ 10, 15, 20 ವರ್ಷಗಳಿಂದ ಅವರು ಕಾಂಗ್ರೆಸ್ ಇದ್ದಾರೆ. ಸರಿ ಇದು ಇಲ್ಲೋ ಅವ್ರಿಗೆ ಗೊತ್ತಿತ್ತು, ನಂಗೇನು ಹೆಚ್ಚು ಗೊತ್ತಿಲ್ಲ. ಅದು ಅವರು ಮನೆತನ ವಿಷಯ, ಆ ವಿಷಯದಲ್ಲಿ ನಾನು ಕೈ ಹಾಕೋದಿಲ್ಲ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಗ್ಗೆ ಹೇಳ್ತಾರೆ, 20 ವರ್ಷ ಅವರು ಬದುಕಿದ್ದಾರೆ. ಅವ್ರಿಗೇನು ಕೆಟ್ಟ ಅನಿಸಿದ್ರೆ ಅವ್ರನ್ನೇ ಕೇಳಿ ಅವ್ರು ಹೇಳಬಹುದು. ನಾನು ಅವ್ರ ಮನೆ ವಿಷಯದಲ್ಲಿ ಯಾವುದೇ ವಿಷಯಗಳು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಸಾಕಷ್ಟು ರೀತಿಯ ಹೇಳಿಕೆಗಳನ್ನ ರಾಜ್ಯದ ರಾಜಕೀಯ ಮುಖಂಡರುಗಳು ಕೊಡ್ತಾ ಇದ್ದಾರೆ. ಮೇ 23ರ ಬಳಿಕ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ ಈಶ್ವರಪ್ಪ ಆದಿಯಾಗಿ ಎಲ್ಲಾ ಮುಖಂಡರುಗಳು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಮೇ 23ರ ಬಳಿಕ ಏನಾಗುತ್ತೆ ಅಂತ ಹೇಳಿ ಯಶೋಧ, ಒಂದಂತೂ ಸ್ಪಷ್ಟವಾಗುತ್ತೆ, ರಮೇಶ್ ಜಾರಕಿಹೊಳಿ ಅವರು ಒಂದು ವಿವಾದದ ಕಿಡಿಯನ್ನ ಹತ್ತಿಸಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೊದಲನೇದಾಗಿ ಕಳೆದ 9-10 ತಿಂಗಳಿಂದ ಕೂಡ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಿಂದಲೂ ಕೂಡ ಆಪರೇಷನ್ ಕಮಲದ ಯತ್ನಗಳು ನಡೆದಂತದ್ದು. ಪದೇ ಪದೇ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಬಿಜೆಪಿಯವರು ಮಾಡ್ತಾ ಇದ್ರು ಅನ್ನುವಂತ ಆರೋಪವನ್ನು ಕೂಡ ದೋಸ್ತಿಗಳು ಮಾಡ್ತಾ ಇದ್ರು. ಅದಕ್ಕೆ ಪೂರಕ ಅನ್ನುವಂತ ರೀತಿಯಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಿ ಬಿಜೆಪಿ ಶಾಸಕರುಗಳು ಉಳಿದುಕೊಂಡಂತದ್ದು, ಕಾಂಗ್ರೆಸ್ನ ಕೆಲವು ಬಂಡಾಯ ಶಾಸಕರುಗಳು ಮುಂಬೈಗೆ ಹೋಗಿದ್ದಂಥದ್ದು, ಈ ಎಲ್ಲಾ ಬೆಳವಣಿಗೆಗಳು ಆಗೋಯ್ತು. ಆದ್ರೆ ಆ ಎಲ್ಲ ಬೆಳವಣಿಗೆಗಳ ಹಂತದಲ್ಲೇ ಲೋಕಸಭೆ ಚುನಾವಣೆ ಕೂಡ ಬಂದಿದ್ದರಿಂದ ಸಹಜವಾಗಿ ಆಪರೇಷನ್ ಕಮಲಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಬಿದ್ದಿತ್ತು. ಆದರೆ ಇವತ್ತು ಕಾಂಗ್ರೆಸ್ನ ಬಂಡಾಯ ಶಾಸಕ ಅಂತಲೇ ಗುರುತಿಸಿಕೊಂಡಿರತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ರಾಜೀನಾಮೆಯ ಮಾತನಾಡುವ ಮುಖಾಂತರವಾಗಿ ಮತ್ತೆ ಆಪರೇಷನ್ ಕಮಲದ ಅಥವಾ ಸರ್ಕಾರವನ್ನು ಅಸ್ಥಿರಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಆಗ್ತವೆ ಅನ್ನುವಂಥ ಸೂಚ್ಯವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಬಿಜೆಪಿ ನಾಯಕರುಗಳು ಇದನ್ನ ಸಮರ್ಪಕವಾಗಿ ಬಳಸಿಕೊಳ್ತಿದ್ದಾರೆ ಅಥವಾ ಅವರು ಹೇಳಿಕೆ ಕೊಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಯಾಕಂತಂದ್ರೆ ಒಂದು ಪಕ್ಷದ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರೇ ರಾಜೀನಾಮೆ ಕೊಡ್ತೀನಿ ಅಥವಾ ಸರ್ಕಾರ ಅಸ್ಥಿರ ಆಗುತ್ತೆ ಎನ್ನುವಂತ ಹೇಳಿಕೆಗಳನ್ನು ಕೊಟ್ಟಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಸಹಜವಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಮತ್ತು ರಿಯಾಕ್ಟ್ ಮಾಡುವಂತ ರೀತಿಯಲ್ಲಿ ಸರ್ಕಾರ ಉರುಳು ಹೋಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತು ಇದು ಕೇವಲ ಇವತ್ತಿನ ಹೇಳಿಕೆ ಮಾತ್ರ ಆಗಿರಲಿಲ್ಲ, ಮೊದಲಿಂದಲೂ ಹೇಳ್ತಾ ಇದ್ರು ಒಳಜಗಳದಿಂದಾಗಿಯೇ ದೋಸ್ತಿಗಳ ಸರ್ಕಾರ ಉರುಳುತ್ತೆ ಅಂತ. ಬಹುಶಃ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಹೇಳಿಕೆ ಅದಕ್ಕೆ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಈಶ್ವರಪ್ಪನವರಿರ್ಬೋದು, ಉಮೇಶ್ ಕತ್ತಿ ಅವರಿರ್ಬೋದು, ಎಲ್ಲ ನಾಯಕರುಗಳು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಶೋಧ, ಇಲ್ಲಿ ಸುಕೇಶ್, ಈಶ್ವರಪ್ಪನವರು ಹೇಳ್ತಾರೆ ಮೋದಿ ಬಿಜೆಪಿ ಅಂತ ಹೇಳಿ ಬೇರೆ ಪಕ್ಷದ ಶಾಸಕರುಗಳು ಬರ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ, ನಿಜಾನ ಅಥವಾ ಸುಮ್ನೆ ಒಂದು ಅಸ್ತ್ರವನ್ನ ಬಿಡ್ತಾ ಇದಾರ ಹೇಗೆ ಅಂತ ಹೇಳಿ? ಖಂಡಿತ ಯಶೋಧ, ಇಂಥ ಸಂದರ್ಭಗಳಲ್ಲಿ ಈ ರೀತಿ ಹೇಳಿಕೆಗಳು ಸಹಜ ಮತ್ತು ನಿರೀಕ್ಷಿತವಾಗಿಯೇ. ಯಾಕಂತಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ಬಿಜೆಪಿ 20ಕ್ಕೂ ಹೆಚ್ಚು ಶಾಸಕರುಗಳು ನನ್ನ ಸಂಪರ್ಕದಲ್ಲಿದ್ದಾರೆ ಅಥವಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಬರ್ತಾರೆ ಎನ್ನುವಂತ ಮಾತನ್ನು ಅವರು ಹೇಳಿದ್ರು. ಅದೇ ರೀತಿ ಕಾಂಗ್ರೆಸ್ ನಾಯಕರುಗಳು ಹೇಳಿದ್ರು ಸಾಕಷ್ಟು ಜನ ಬಿಜೆಪಿ ಶಾಸಕರುಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ನಾವು ಹೂ ಅಂದ್ರೆ ತಕ್ಷಣ ಬರ್ತಾರೆ ಎನ್ನುವಂಥದ್ದು. ಈ ಪ್ರಕ್ರಿಯೆಗಳು ಅಥವಾ ಈ ಹೇಳಿಕೆಗಳು ಸಹಜವಾಗಿರ್ತವೆ. ಆದ್ರೆ ಅಸಮಾಧಾನದ ವಿಚಾರವನ್ನು ನೋಡೋದಾದ್ರೆ ದೋಸ್ತಿ ಸರ್ಕಾರದ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರುಗಳ ನಡುವೆ ಕೆಲವೊಂದು ಅಸಮಾಧಾನಗಳಿರುವಂತದ್ದು ಸ್ಪಷ್ಟ. ಅಥವಾ ಕಾಂಗ್ರೆಸ್ ಶಾಸಕರುಗಳು ಜೆಡಿಎಸ್ ನಾಯಕರುಗಳ ಬಗ್ಗೆ ಅಥವಾ ಸಚಿವರುಗಳ ಬಗ್ಗೆ ತಮ್ಮದೇ ಆದ ಅಸಮಾಧಾನವನ್ನು ಕೆಲವು ಹಂತಗಳಲ್ಲಿ ವ್ಯಕ್ತಪಡಿಸಿದಂಥದ್ದು ಕೂಡ ಅಷ್ಟೇ ಸತ್ಯ ಕೂಡ. ಅದರಲ್ಲಿ ಏನೂ ಇಲ್ಲ ಅಥವಾ ಬೆಂಕಿಯಲ್ಲಿ ಹೊಗೆ ಆಡ್ತಾ ಇದೆ ಎನ್ನುವಂತ ಪರಿಸ್ಥಿತಿ ಖಂಡಿತ ಇಲ್ಲ. ಆದ್ರೆ ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಹೋಗುವಂತ ಪರಿಸ್ಥಿತಿಯಲ್ಲಿ ಯಾವ ಶಾಸಕರುಗಳು ಇರಲ್ಲ. ಯಾಕಂದ್ರೆ ಒಂದು ಚುನಾವಣೆ ನಡೆದ 8-10 ತಿಂಗಳಲ್ಲಿ ಮತ್ತೊಂದು ಚುನಾವಣೆಯನ್ನು ಉಪಚುನಾವಣೆಯನ್ನು ಎದುರಿಸುವಂತ ಪರಿಸ್ಥಿತಿ ಕ್ಷೇತ್ರಗಳಲ್ಲೂ ಇರಲ್ಲ, ಮತದಾರರು ಮಾನಸಿಕವಾಗಿ ಸಿದ್ಧರಾಗಿರಲ್ಲ. ಹಾಗಾಗಿ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳುವಂತ ದೃಷ್ಟಿಯಲ್ಲಿ ಅಥವಾ ತಾವು ಹೇಳಿದ್ದು ನಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ರೀತಿಯ ಬ್ಲಾಕ್ ಮೇಲ್ ತಂತ್ರಗಳನ್ನ ಕೆಲವು ಶಾಸಕರುಗಳು ಸಹಜವಾಗಿ ಮಾಡಿದರೆ ಮಾಡಲೂಬಹುದು ಮುಂದೆ ಕೂಡ. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಸಮಸ್ಯೆ ಇರತಕ್ಕಂಥದ್ದು ಬೇರೆ ವಿಚಾರದಲ್ಲಿ, ಮತ್ತವರು ಅದನ್ನ ಆ ಒಂದು ತಮ್ಮ ಸಮಸ್ಯೆಯನ್ನ ಅಥವಾ ತಮ್ಮ ಬಂಡಾಯವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಶಾಸಕರನ್ನ ಒಗ್ಗೂಡಿಸಿ ಸರ್ಕಾರವನ್ನು
ಕೆಡುವಂತ ಪ್ರಯತ್ನವನ್ನು ಅವರು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಕೊನೆ ಗಳಿಗೆಯಲ್ಲಿ ಆ ಮಟ್ಟಿಗಿನ ನಿರೀಕ್ಷಿತ ಶಾಸಕರ ಬೆಂಬಲ ಸಿಗದ ಹಿನ್ನೆಲೆಯಲ್ಲಿ ಅವರು ಅದರಿಂದ ಹಿಂದೆ ಬರಬೇಕಾಯಿತು. ಹಾಗಾಗಿ ಒಬ್ಬೊಬ್ಬ ಶಾಸಕರ ಸಮಸ್ಯೆ ಒಂದೊಂದು ರೀತಿಯಲ್ಲಿರುತ್ತೆ. ಬೇರೆ ಬೇರೆ ಶಾಸಕರುಗಳಿಗೆ ಜಿಲ್ಲಾವಾರು, ಪ್ರದೇಶವಾರು ಅಥವಾ ಅಲ್ಲಿನ ಪಕ್ಷದ ಮೇಲಿನ ಇರ್ತಕ್ಕಂಥ ಪರಿಸ್ಥಿತಿ, ಪಕ್ಷದ ಸ್ಥಿತಿಗತಿ ಇವೆಲ್ಲವೂ ಕೂಡ ಅಲ್ಲಿನ ಬಂಡಾಯವನ್ನ ಅಥವಾ ಅಸಮಾಧಾನವನ್ನು ನಿರ್ಣಯ ಮಾಡಬಹುದು. ಅದು ಒಂದು ಕಡೆ. ಅದರ ಹೊರತಾಗಿಯೂ ಕೂಡ ಒಂದಷ್ಟು ಅಸಮಾಧಾನ ಅಂತೂ ದೋಸ್ತಿ ಪಕ್ಷದಲ್ಲಿ ಇದೆ ಅನ್ನುವಂಥ ಸತ್ಯ. ಅದನ್ನ ಬಳಸಿಕೊಂಡು ಸರ್ಕಾರವನ್ನು ಕೆಡುವ ಅಥವಾ ತಮ್ಮ ಸರ್ಕಾರವನ್ನು ತರುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರುಗಳು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ.